ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ. ಚೆನ್ನಾಗಿದೆ ಸಾಂಗ್ ಬಗ್ಗೆ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಹೊಸಬ್ರು ಇದು ಮಾಡೋದ, ಚೆನ್ನಾಗಿ ಆಕ್ಷನ್ ಮಾಡೋದ, ಚೆನ್ನಾಗಿ ಮ್ಯೂಸಿಕ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ, ಎಲ್ಲ ಇಷ್ಟ, ಎಲ್ಲ ಪೂರ ಇಷ್ಟ ಆಗಿದೆ. ಚೆನ್ನಾಗಿ ನೋಡಿ, ಸೂಪರ್ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಟೈಮ್ಲೆಸ್ ಅವೆಲ್ಲ ನೋಡಿದ್ರೆ ಕಾಂಬಿನೇಟ್ ಇದ್ರೆ ಸೂಪರ್ ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ ಮೂವಿ ಎಲ್ಲ. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಇದ್ರಲ್ಲಿ ಸ್ವಲ್ಪ ಮಾಡಿದ್ದಾರೆ ಅಷ್ಟೇ. ಎಲ್ಲ ತುಂಬಾ ಖುಷಿ ಆಗ್ತಿದೆ. ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ, ಈ ಸಿನಿಮಾನ ಗೆಲ್ಸ್ಕೊಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಫೈಟ್ ಇದೆ, ರೆಕಾರ್ಡು ಸೂಪರ್ ಆಗಿದೆ. ಬರೀ ಕೊಡ್ರ ಸೂಪರ್ ಆಗಿದೆ. ಎಲ್ಲ ಇಷ್ಟ ಆಯ್ತು, ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಫೈಟು, ಎಲ್ಲ ಸೂಪರ್ ಆಗಿದೆ. ಸಾಂಗ್ಸ್ ಸೂಪರ್, ಸೂಪರ್ ಆಗಿದೆ. ಆಮೇಲೆ ಈ ಥರ ನೋಡಿ ನಮ್ಮ ಇಲ್ಲಿವರೆಗೂ ಸೂಪರ್ ಆಗಿದೆ. ಮೂವಿ ಚೆನ್ನಾಗಿದೆ, ಪರವಾಗಿಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸ್ಟೋರಿ ಹಾಗೆ ಹೊಸಬ್ರು ಸಿನಿಮಾ ಹೇಗೆ ಅನಿಸ್ತದೆ? ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನೋಡ್ಬೋದು. ಹೌದು, ತುಂಬ ಚೆನ್ನಾಗಿದೆ. ಹೌದು ಸರ್ ಹೇಳಿ ಸರ್, ಸಿನಿಮಾ ಹೇಗೆ? ಚೆನ್ನಾಗಿದೆ ಮೇಡಮ್, ಏನು ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ಎಲ್ಲ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ. ಹೊಸ ಪ್ರಯತ್ನ ಚೆನ್ನಾಗಿದೆ. ಅಖಿಲ್ ಚೆನ್ನಾಗಿ ಕಾಣ್ತಿದ್ದಾರೆ ನೋಡೋಕ್ಕೆ, ಪರ್ಫಾರ್ಮೆನ್ಸ್ ಇರಬೇಕು. ಇನ್ನೂ ಬೇಕಾಗಿತ್ತು. ಹೊಸಬ್ರು ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದೆ, ಚೆನ್ನಾಗಿರಲಿ. ಗುಡ್ ಲಕ್. ಪರವಾಗಿಲ್ಲ, ಚೆನ್ನಾಗಿದೆ. ಒಂಥರ ಡ್ಯುವೆಲ್ ಸ್ಟೋರಿ. ಏನು ಇಷ್ಟ ಆಯ್ತು ಸರ್? ಒಂಥರ ಮಿಸ್ಟ್ರಿ ಇದೆ, ಒಂಥರ ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಏನಿಲ್ಲ, ಸ್ಟೋರಿ ಚೆನ್ನಾಗಿದೆ. 100 years ಯಾರು ನೋಡ್ಬೋದು ಸರ್ ಸಿನಿಮಾ? ಎಲ್ಲರಿಗೂ ಚೆನ್ನಾಗಿದೆ, ಕಲಿಯಕ್ಕೆ ನೋಡ್ಬೋದು. ಹೇಗೆ ಅನಿಸುತ್ತೆ ಸಿನಿಮಾ? ಚೆನ್ನಾಗಿದೆ. ಸ್ಟೋರಿ ಮತ್ತೆ ಹೊಸಬ್ರು ಮಾಡಿದ್ದಾರೆ, ಅವ್ರು ಹೇಗೆ ಅವ್ರ ಬಗ್ಗೆ ಹೊಸಬ್ರು ಮಾಡಿದ್ದಾರೆ, ಒಂದು ಒಳ್ಳೆಯ ಪ್ರಯತ್ನ ಆಗಿದೆ. ಏನು ಇಷ್ಟ ಆಯ್ತು? ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಅವರಲ್ಲಿ ಸಿನಿಮಾ ಹೀರೋ ಹೀರೋಯಿನ್ ಬಗ್ಗೆ ಹೇಗೆ? ಚೆನ್ನಾಗಿ ಮಾಡಿದ್ದಾರೆ, ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅವರು ಚೆನ್ನಾಗಿ ಮಾಡಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಡೆಡ್ಲಿ ಪಿಕ್ಚರ್ ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ಏನಾದರೂ ದುಡ್ಡಿನಿಂದ ಹೋದವರು ಉಳಿಯಲ್ಲ ಅಂತ ಗೊತ್ತಾಗಿದೆ. ಪ್ರೀತಿ ಬಗ್ಗೆ ನೀವೇನು ಹೇಳ್ತೀರಾ? ಪ್ರೀತಿ ಬಗ್ಗೆ ಚೆನ್ನಾಗಿದೆ. ಅಲ್ಲ, ನಿಮ್ಮ ಒಪಿನಿಯನ್ ಏನು? ಲವ್ ಬಗ್ಗೆ ಒಪಿನಿಯನ್ ಏನು? ಒಪ್ಪಿಗೆ ಕೆಟ್ಟದ? ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಎರಡೂ ಇದೆ. ಥ್ಯಾಂಕ್ ಯು ಸರ್. ಸರ್ ಹೇಳಿ, ಸಿನಿಮಾ ಹೇಗೆ? ಸೂಪರ್ ಸರ್ ಹೇಳಿ, ಸೂಪರ್ ಮೇಡಮ್, ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ತುಂಬ ಚೆನ್ನಾಗಿದೆ. ಮೇಡಮ್ ಮೀರಾ ಮೇಡಮ್ ಅವರು ಸ್ವಾ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ದಯಾ ಸರ್ ಅವ್ರದ್ದು ಆಕ್ಟಿಂಗ್ ತುಂಬಾ ಸರಿಯಾಗಿದೆ. ನೋಡ್ಬೇಕು ಸಿನಿಮಾ, ನೋಡ್ಬೇಕು ಮೇಡಮ್. ಹೀಗಾಗಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ. ಯಾಕಂದ್ರೆ ಒಂದು ಪರಿಸ್ಥಿತಿ ಹೇಗೆ ಇರುತ್ತೆ, ಬಟ್ ಆ ಥರ ಅವ್ರು ಬದಲಾಗ್ತಾರೆ ರೌಡಿ ಇದ್ರಲ್ಲಿ. ಬಟ್ ತಿಳಿಯುವಂಥ ಮೇಡಮ್, ಅದರಲ್ಲಿ ಆಕ್ಟಿಂಗ್ ಮಾತ್ರ ಎಲ್ಲರೂ ಸರಿಯಾಗಿ ಕಂಟೆಂಟ್ ಮೂವಿ ಅದರಲ್ಲಿ. ಅಂದರೆ ಒಬ್ಬರಿದೆ ಏನು ಮಾಡಲ್ಲ, ಅಂದರೆ ಎಲ್ಲ ಒಟ್ಟಿಗೆ ಇದ್ರೆ ಸೇರುತ್ತೆ. ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಏನು ಇಷ್ಟ ಆಯ್ತು? ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಅಂತ ಏನು ಗೊತ್ತಾಗಲ್ಲ, ಎಲ್ಲ ಬಂದು ನೋಡಿದ್ವಲ್ಲ, ಚೆನ್ನಾಗಿತ್ತು. ಚೆನ್ನಾಗಿ ಡೆಡ್ಲಿ ಅವರ ಇಷ್ಟ ಸಿನಿಮಾ ಆಯ್ತಾ ನಿಮಗೆ? ಇಷ್ಟ ಆಯ್ತಾ? ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸಾಂಗ್ಸ್ ಇದೆ, 2 ಸಾಂಗ್ಸು ಚೆನ್ನಾಗಿದೆ. ಹೀರೋಯಿನ್ ಪಾತ್ರ ಬಗ್ಗೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ಹೀರೋ ಆಕ್ಚುಲಿ ಫಸ್ಟ್ ಮೂವಿ ಫುಲ್ ಚೆನ್ನಾಗಿ ಸೂಪರ್ ಆಗಿದೆ. ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸ ಪ್ರತಿಭೆಗಳಿಗೆ ಬೆಂಬಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದ್ಸಲಿ ನೋಡ್ಬೋದು. ಈ ಕಡೆ ಲವ್ ಇದೆ, ಈ ಕಡೆ ವಾಕ್ಷಿಂಗು ಇದೆ, ಅಂಡರ್ವರ್ಲ್ಡ್ ಇದೆ, ಇವೆಲ್ಲ ಇರೋದ್ರಿಂದ ನೋಡೋದಕ್ಕೂ ಇನ್ನೂ ಏನಿದೆ ಅಂತ ನೋಡೋಣ ಅಂತ ಕಾತರ ಇತ್ತು. ಬಟ್ ಲಾಸ್ಟ್ ಸ್ಟಾಪ್ ಆಗೋಯ್ತಲ್ಲ, ನನಗೆ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಷ್ಟೇ. ಚೆನ್ನಾಗಿತ್ತು. ಚೆನ್ನಾಗಿದೆ ಪಿಕ್ಚರ್ ನಮ್ಮ ಚಿಕ್ಕಪ್ಪ ಅವ್ರು ತೆಗೆದಿದ್ದು, ನನ್ನ ತಮ್ಮ ಮಾಡಿದ್ದು. ಇವಾಗ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಹೀರೋಯಿನ್ನು ಸಖತ್ತಾಗಿ ಮಾಡಿದ್ರೆ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಸೂಪರ್ ಆಗಿದೆ. 2 times ನೋಡೋ ಥರ ಮೂವಿ ಚೆನ್ನಾಗಿದೆ, ಸಖತ್ತಾಗಿದೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ದಯಾ ಮತ್ತು ಮೀರಾ ಕ್ಯಾರೆಕ್ಟರ್ ಇಷ್ಟ ಆಯಿತು. ಅವ್ರ ಕಷ್ಟದಲ್ಲಿ ಇದ್ದಿದ್ದಕ್ಕೆ ಆ ಥರ ಟ್ರೈ ಮಾಡಿದ್ದಾರೆ. ಮೆಸೇಜ್ ಬಗ್ಗೆ ನಾವು ಈ ಥರ ಅಡ್ಡದಾರಿ ಹಿಡಿಬಾರ್ದು,
ಸಪೋಸ್ ಏನಾದ್ರು ಕಷ್ಟಪಟ್ಟು ಪ್ರಯತ್ನ ಪಡ್ತಾರೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಅವ್ರ ಆ್ಯಕ್ಟಿಂಗ್. ಥ್ಯಾಂಕ್ ಯು. ಸಿನಿಮಾ ಹೇಗಿತ್ತು ಸರ್? ಮೂವಿ ಚೆನ್ನಾಗಿತ್ತು. ಇಟ್ಸ್ ಒನ್ ಟೈಮ್ ವಾಚಿಂಗ್, ವರ್ತ್ ವಾಚಿಂಗ್. ಹೀರೋ ಆ್ಯಕ್ಟಿಂಗ್ ಆಮೇಲೆ ವಿಲನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೆಕೆಂಡ್ ಆರ್ ಥರ್ಡ್ ಸಾಂಗ್ ಇಟ್ ವಾಸ್ ರಿಯಲಿ ಗುಡ್. ಸೊ ದೇ ಟ್ರೂಲಿ ಡಿಸರ್ವ್ ಫ್ಯಾನ್ಸ್. ಸೊ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ಇನ್ ಥಿಯೇಟರ್ ಪ್ಲೀಸ್. ಮೇಡಮ್ ಸೂಪರ್ ಆಗಿದೆ ಮೇಡಮ್, ಸೂಪರ್ ಆಗಿದೆ ಮೇಡಮ್, ಸೂಪರ್ ಆಗಿದೆ. ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡಿದ್ದಾರೆ, ಸೂಪರ್ ಆಗಿ ಬಂದಿದೆ ಔಟ್ಪುಟ್ಟು. ಪ್ಲಸ್ ಇನ್ನೊಂದು ಏನಂದರೆ ಎಲ್ಲರೂ ಒಂದು ಹೊಸ ಕ್ಯಾರೆಕ್ಟರ್ ಆಗಿದ್ದಾರೆ. ಆದಷ್ಟು ಎಲ್ಲ ಅವರು ಬೆಸ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಹೀರೋ ಗೋಲ್ಡ್ ಎಲ್ಲ ಕೊಟ್ಟಿರೋದು ನೀವೇ ಅಲ್ವಾ? ಗೋಲ್ಡ್ ಎಲ್ಲ ಬಿಚ್ಕೊಟ್ಟಿರಲ್ಲ ನೀವೇ ಅಲ್ಲ? ಹೌದೌದು. ಹೇಗಿತ್ತು ಸರ್? ಅದು ಒಂದು ಸೀನ್ ಆ್ಯಕ್ಚುಲ್ ಆಗಿ ಇದು ಮೈನ್ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಬೇಕಾಗಿದ್ದು. ನಾನು ಸ್ವಲ್ಪ ಹೊರಗಡೆ ಬಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಓವರಾಲ್ ಸಿನಿಮಾ ಹೇಗಿದೆ? ಚೆನ್ನಾಗಿದೆಯಾ? ಸಿನಿಮಾ ಪರವಾಗಿಲ್ಲ, ನಾವು ಅಂದ್ಕೊಂಡಿದ್ದಕ್ಕಿಂತ ನಾವು ಸ್ವಲ್ಪ ಚೆನ್ನಾಗಿ ಬಂದಿದೆ. ಅದ್ರಲ್ಲಿ ತುಂಬ ಕಷ್ಟಪಟ್ಟು ಮಾಡಿರೋದು. ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿತ್ತು, ಮಾಡ್ಕೊಂಡಿದ್ದೀವಿ. ಇರೋದ್ರಲ್ಲಿ ಪರವಾಗಿಲ್ಲ. ಸಿನಿಮಾದಲ್ಲಿ ಅದ್ರ ಬಗ್ಗೆ ಹೇಳಿ. ಡೆಡ್ಲಿ ಲವರ್ಸ್ ಸಿನಿಮಾ ನೋಡಿದ್ವಿ. ಅದರಲ್ಲಿ ನಾಯಕ ನಟಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ. ಬೆಳೆದ ಮಗಳಿದ್ರೂ ಕೂಡ ಹೆಣ್ಣಿನ ಹಿಂದೆ ಹೋಗುವಂಥ ತಂದೆಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆಕೆಯ ಪ್ರಿಯಕರನ ಜೊತೆ ಸೇರಿ ಹೆತ್ತ ತಂದೆಯನ್ನೇ ಕೊಲೆ ಮಾಡುವಂಥ ಒಂದು ನಾಯಕಿ ಆಗ್ತಾಳೆ. ಹಣಕ್ಕಾಗಿ ಹೇಗೆ ಅವಳು ಮನಪರಿವರ್ತನೆ ಆಗ್ತಾಳೆ. ಹೆಣ್ಣು ಅಬಲೆ ಅಲ್ಲ ಸಬಲೆ, ಏನನ್ನಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಚಿತ್ರದ ಮೂಲಕ ತೋರಿಸಿದ್ದಾರೆ. ಆದರೆ ನೆಗೆಟಿವ್ ಆಗಿ ತೋರಿಸಿದ್ದಾರೆ. ಆದರೂ ಕೂಡ ಹೆಣ್ಣು ಏನನ್ನಾದರೂ ಬಯಸಿದರೆ ಆಕೆ ನೆಗೆಟಿವ್ ಆಗಿ ಕೂಡ ಮಾಡ್ಬೋದು ಅನ್ನೋದನ್ನು ಚೆನ್ನಾಗಿ ಬಿಂಬಿಸಿದ್ದಾರೆ.